ಸರ್, ಇವತ್ತು CM ಹೇಳಿದ್ದಾರೆ 5 ವರ್ಷ ನಾನೇ CM ಆಗಿರ್ತೇನೆ ಅಂತ. ನೋಡಿ, ನನಗೆ ಒಮ್ಮೊಮ್ಮೆ ಸಿದ್ದರಾಮಯ್ಯ ಅವ್ರು ನೋಡಿದರೆ ಒಂದು ಸ್ವಲ್ಪ ಕನಿಕರ ಬರ್ತದೆ. ಯಾಕಂದರೆ ಅವ್ರ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂದರೆ, ಡೈಲಿ ನಾನು ರಾಜೀನಾಮೆ ಕೊಡಲ್ಲ, ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ, ಮುಖ್ಯಮಂತ್ರಿ ಮುಂದುವರಿತೀನಿ, ಚಾಮುಂಡೇಶ್ವರಿ ಆಶೀರ್ವಾದ ಇದೆ. ಎಷ್ಟು ಬದಲಾವಣೆ! ಡೈಲಿ ಒಂದೊಂದು ದಿವಸ ಒಂದೊಂದು ಎಕ್ಸ್ಟೆನ್ಷನ್ ತೊಗೊಳ್ತಾ ಇದ್ದಾರೆ. ರಾಜೀನಾಮೆ ಕೊಡಲ್ಲ, ಒಂದು ಸತಿ ಹೇಳಿದ್ರೆ ಆಗ್ತದೆ. ಅಂದರೆ ಎಷ್ಟು ಅಭದ್ರತೆ ಅವ್ರಿಗೆ ಕಾಡ್ತಾ ಇದೆ ಅನ್ನೋದು ಭಾಳ ಸ್ಪಷ್ಟವಾಗ್ತದೆ. ಅದರ ಜೊತೆಗೆ ಸರ್ಕಾರವೂ ಅಭದ್ರ ಆಗಿದೆ. ಜನರನ್ನು ಮರ್ತಿದ್ದಾರೆ, ಅಭಿವೃದ್ಧಿ ಮರ್ತಿದ್ದಾರೆ, ಎಲ್ಲವೂ ಸ್ಟ್ಯಾಂಡ್ ಸ್ಟಿಲ್ ಇದೆ. ನನಗೆ ಬಂದಿರೋ ಮಾಹಿತಿ ಪ್ರಕಾರ ಯಾವುದೇ ಮಹತ್ವದ ಫೈಲ್ಗಳು ಕೂಡ ಕ್ಲಿಯರ್ ಆಗ್ತಾ ಇಲ್ಲ, ಹಾಗೆಯೇ ಕೂತ್ಕೊಂಡಿದ್ದಾವೆ. ಹಂಗಾಗಿ ಒಂದು ಜನರ ಪರವಾಗಿ ಕೆಲಸ ಮಾಡಬೇಕು, ಇಲ್ಲಿದ್ದರೆ ಜಾಗ ಖಾಲಿ ಮಾಡಬೇಕು. ಸರ್, ಈಗ ಒಂದು ಕಡೆಗೆ JDS ಮತ್ತು BJP ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಿರಂತರವಾದಂಥ ಹೋರಾಟ ಮಾಡ್ತಾ ಇದೆ. ಆದರೆ ಇವತ್ತು GT ದೇವೇಗೌಡರು ಸಿದ್ದರಾಮಯ್ಯ ಅವರು ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಹಿಂಗೆ ಆರೋಪ ಬಂದ ತಕ್ಷಣ ರಾಜೀನಾಮೆ ಕೊಡೋಕ್ಕಾಗುತ್ತೆ, ಹಂಗಾರೆ ಕುಮಾರಸ್ವಾಮಿ ಅವರು ವಿರುದ್ಧನೂ FIRಗಳಾಗಿದ್ದಾವೆ, ಅವರು ರಾಜೀನಾಮೆ ಕೊಡ್ತಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ. GT ದೇವೇಗೌಡರು ಏನು ಹೇಳಿದ್ದಾರೆ ನನಗೆ ಗೊತ್ತಿಲ್ಲ, ಯಾವ ಕಂಟೆಕ್ಸ್ಟಲ್ಲಿ ಹೇಳಿದ್ದಾರೆ ಗೊತ್ತಿಲ್ಲ. ಆದರೆ ಸಿದ್ದರಾಮಯ್ಯ ಅವ್ರ ಕೇಸೇ ಬೇರೆ. ಸಿದ್ದರಾಮಯ್ಯ ಅವ್ರ ಕೇಸಲ್ಲಿ ರಾಜ್ಯಪಾಲರು ಕಂಪ್ಲೇಂಟ್ ಹೋದಾಗ ಏನೂ ಇಲ್ಲ ಅಂದರು, ಆಯಿತು. ರಾಜ್ಯಪಾಲರು ಕೊಟ್ಟಾಗಲೂ ಕೂಡ ಅವ್ರ ಗಂಭೀರತೆ ತಗೊಳ್ಳಿಲ್ಲ. ಹೈಕೋರ್ಟು ಭಾಳ ಕ್ಲೀನಾಗಿ ಎಲ್ಲೆಲ್ಲಿ ತಪ್ಪುಗಳಾಗಿದೆ, ಎಲ್ಲೆಲ್ಲಿ ಲ್ಯಾಪ್ಸ್ ಆಗಿದೆ, ಹೆಂಗೆ ಸ್ವಜನ ಪಕ್ಷಪಾತ ಆಗಿದೆ ಅನ್ನೋದನ್ನು ಹೇಳ್ತಾ ಇವತ್ತು ಏನೋ ಒಂದು ಜಜ್ಮೆಂಟ್ ಕೊಟ್ಟಿದೆ. ಅದಾದ ಮೇಲೆ ನೀವು ನಿಮ್ಮ ಅಡಿಯಲ್ಲಿರುವಂಥ ಲೋಕಾಯುಕ್ತದಲ್ಲಿ ಅದನ್ನೇ ತನಿಖೆ ಮಾಡಿಸ್ತೇವೆ ಅಂದರೆ ಯಾರು ಕೂಡ ಒಪ್ಕೊಳ್ಳೋದಲ್ಲ. ಇವತ್ತು ಮುಖ್ಯಮಂತ್ರಿಗಳಾಗಿ ಕರ್ನಾಟಕ ಜನತೆಯ ಭಾವನೆಗಳಿಗೆ ಸ್ಪಂದಿಸಿ ಕೆಲಸ ಮಾಡಬೇಕು. ನನ್ನ ವಿಚಾರ ಹೇಳ್ಬೋದು, ಜೊತೆಯವರು ಹೇಳ್ಬೋದು, ಅದು ಮುಖ್ಯ ಅಲ್ಲ. ಅವ್ರ ಆತ್ಮಸಾಕ್ಷಿಯ ಪ್ರಶ್ನೆ ಮುಂದಿಟ್ಟಿದ್ದಾರೆ. ಅವ್ರ ಆತ್ಮಸಾಕ್ಷಿ ನೋಡೋರು ಯಾರು? ಈಗ ಕೆಲವು ಕಡೆ ನಮ್ಮ ಹಳ್ಳಿ ಕಡೆ ಇದು ಇದೆ, ಏನಾದ್ರು ಸಾಕ್ಷಿ ಹೇಳ್ಬೇಕಾದ್ರೆ ಮೇಲೆ ಹೋದ್ರೆ ಸಾಕ್ಷಿ ಹೇಳ್ತಾರೆ, ನಿಮ್ಮಪ್ಪ ಹಂಗೆ ಹೇಳೋಗಿದ್ದ ಅಂತ. ಇನ್ನು ನಮ್ಮ ಅಪ್ಪನ ಪದಕ್ಕೆ ಹೋಗ್ಬೇಕು ನಾವೆಲ್ಲ. ಹಂಗೆ ಆತ್ಮಸಾಕ್ಷಿ ಎಲ್ಲಿಂದ ಹುಡ್ಕೋದು? ನಿಮ್ಮ ಆತ್ಮಸಾಕ್ಷಿ ನಿಮ್ಮ ನಡೆಯಿಂದ ಗೊತ್ತಾಗಬೇಕು, ನುಡಿಯಿಂದ ಅಲ್ಲ, ನಡೆಯಿಂದ ಗೊತ್ತಾಗುತ್ತೆ. ಸರ್, ಈಗ ಮತ್ತೊಂದು BJP ಅವ್ರದ್ದು ಅಂದರೆ ವಿಪಕ್ಷ ನಾಯಕ R. ಅಶೋಕ್ ಅವರು ಕೂಡ ಇದೇ ರೀತಿಯಲ್ಲಿ ಮಾಡಿದ್ರು, ಸೈಟ್ ಸರೆಂಡರ್ ಮಾಡಿದ್ರು, ಸರ್ಕಾರಿ ಸೈಟ್ ಸರ್ಕಾರಕ್ಕೆ ಮಾರಿದ್ರು ಅನ್ನೋಂಥ ಆರೋಪ ಕಾಂಗ್ರೆಸ್ ಸಚಿವರು ಮಾಡಿರುವಂಥದ್ದು. ಅದು ಸಂಪೂರ್ಣವಾಗಿ ಆಧಾರರಹಿತ ಅನ್ನೋದನ್ನು ಇವತ್ತು ಅಶೋಕ್ ಅವರು ಹೇಳಿಯಾಗಿ ಬಿಡಿಸಿಟ್ಟಿದ್ದಾರೆ. ಅವ್ರ ಕೇಸ್ಗೂ ಇವ್ರ ಕೇಸ್ಗೂ ಭಾಳ ವ್ಯತ್ಯಾಸ ಇದೆ. ಅವರು ರಿಂಗ್ ರೋಡಿಗೆ ಅವರು ಮುಂಚೆನೇ ತೊಗೊಂಡಿದ್ರು, ಮತ್ತು ಕೇಸ್ ಹಾಕಿಂತ ಮುಂಚೆನೇ ಸರೆಂಡರ್ ಮಾಡಿದ್ರು. ಅದು 70% ವಿಡಿಯೋ ಇಟ್ಕೊಂಡು 30% ಮಾತ್ರ ಬಿಟ್ಟು ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಎಲ್ಲ ಜಮೀನುಗಳು ಹಂಗೆ ಮಾಡ್ತಾಯಿದ್ರು. ಹೀಗಾಗಿ ಅದಕ್ಕೆ ಸಂಬಂಧನೇ ಇಲ್ಲ. ಮತ್ತು ಹೈಕೋರ್ಟಲ್ಲಿ ಜನಪ್ರತಿನಿಧಿ ಕೋರ್ಟು, ಹೈಕೋರ್ಟು, ಡಿವಿಷನ್ ಕೋರ್ಟಲ್ಲಿ ಎಲ್ಲಿಯೂ ಕೂಡ ಅಶೋಕರ ಮೇಲೆ ಆಪಾದನೆಯೂ ಬಂದಿಲ್ಲ, ಆಪಾದಿತನೂ ಕೂಡ ಆಗಿಲ್ಲ. ಹೀಗಾಗಿ ಭಾಳ ಕ್ಲಿಯರ್ ಆಗಿದೆ. ಆದಾಗೂ ಕೂಡ ಅವ್ರು ಹೇಳಿದ್ದಾರೆ, ಇಷ್ಟೆಲ್ಲ ಇದ್ದರೂ ನೈತಿಕತೆ ಬಗ್ಗೆ ಮಾತಾಡಿದ್ರೆ ನಾನು ಸಿದ್ಧಿದ್ದೇನೆ, ನಿಮ್ಮ ಮುಖ್ಯಮಂತ್ರಿ ಸಿದ್ಧಿದ್ದಾರೆ ಅಂತ ಕೇಳಿದ್ದಾರೆ. ಅದಕ್ಕೆ ಉತ್ತರ ಕೊಡಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.